ದಿನಾಂಕ 21-12-2025 ಭಾನುವಾರ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು 16ನೇ ವಾರ್ಡ್ ಅಂಬೇಡ್ಕರ್ ನಗರದ ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುಳಾ ಮುನಿಯಪ್ಪರವರು ಸ್ಪರ್ಧಿಸುತ್ತಿದ್ದು, ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ 16ನೇ ವಾರ್ಡ್ ಅಂಬೇಡ್ಕರ್ ನಗರ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸವಿನಯ ಪ್ರಾರ್ಥನೆ ಮಾಡಿಕೊಂಡರು. ಕಾರ್ಮಿಕರಿಗೆ, ಬಡವರಿಗೆ, ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರದ ಎಂಎಲ್ಎ ಧೀರಜ್ ಮುನಿರಾಜುರವರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚಿಸಿ ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಿದ್ದಾರೆ. ಈಕೆ ಎಲ್ಲ ಇವತ್ತು ದಿವಸ ಏನು ಗ್ರಾಮ ಪಂಚಾಯತ್ ಏನು ಕೆಲಸ ಆಗಬೇಕು ಅದರ ಎಲ್ಲರಷ್ಟು ದುಪ್ಪಟ್ಟು ಕೆಲಸ ಮಾಡ್ತೀವಿ. ಜನ ಎಲ್ಲ ಇಷ್ಟಪಡ್ತಾವ್ರೆ. ಇದು ಇಲ್ಲಿ ಗುಂತೋಪ್ನಲ್ಲಿ 13-14 ಗುಡಿಸಲುಗಳಿದ್ದು ಒಂದು ಮರದ ಪಟ್ರೆ ಹತ್ರ ಕುತ್ಕೊಂಡು ಇದು ಮಾಡ್ತಾಯಿದ್ರು. ಅಂಥವನ್ನೆಲ್ಲ ತಿರುವುಗೊಳಿಸಿ KDBಯಿಂದ ಜಾಗ ಬಿಡಿಸ್ಕೊಂಡು ಒಂದು ರೋಡ್ ಮಾಡಿಸಿ ಆ ರೋಡ್ ಪಕ್ಕದಲ್ಲಿ 20-10 ಒಬ್ಬೊಬ್ಬರಿಗೆ 14 ಗುಡಿಸಲು ಕಟ್ಕೊಟ್ಟಿದ್ದೀವಿ. ಗುಂಪು ಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಅರ್ಜಿಗಳು ಸರಿಸಿ ಸಾಕೋಗ್ಬಿಟ್ಟಿತ್ತೆ. ಈ ಸರ್ತಿ ನಮ್ಮ ಪಟ್ಟಣ ಪಂಚಾಯತಿನ ಇದು ಬಂದರೆ ಗುಂಪು ಯೋಜನೆ ಮನೆ ಕಟ್ಟಿಬಿಟ್ಟು ಎಲ್ಲ CC ಇದು ಮಾಡಿಸಿ ಒಂದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಈ ಥರ ಇದು ಮಾಡಿಬಿಟ್ಟು 60-80ರಲ್ಲಿ 14 ಜನ ವಾಸ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂದಿದೆ ಮೇಡಮ್. ಆಮೇಲೆ ಇವಾಗ ಹೊಸ್ದಾಗಿ ಎಳವೆಲ್ಲ ಫುಲ್ಲು ಈ ಸತ್ತೋಗಿರೋರ್ಗೆ 5,000 ಮಾಡಿಸಿದ್ದೀವಿ. ನಾನೇ ಮಾಡಿಸಿದ್ದು, ನಾನೇ ಖುದ್ದು ಇದರಲ್ಲಿ ಸರ್ಕಾರದ ಗೆಜೆಟ್ ಬಂದಾಗ ಅದನ್ನು ಇಲ್ಲಿ ಪಂಚಾಯತಿ ಒಳಗೆ ಧ್ವನಿ ಎತ್ತಿ ಅದನ್ನು 5,000 ರೂಪಾಯಿ ಸತ್ತೋರಿಗೆಲ್ಲ ಮಾಡಿಸಿದ್ದೀನಿ. ನಲ್ಲಿಗಳು ಹಾಕ್ಸಿದ್ದೀವಿ. ಒಳಚರಂಡಿ ಎಲ್ಲರಿಗೂ ಬೇರೆ ಜನಕ್ಕೆಲ್ಲ 10,000, ನಮಗೆ 5,000 ರೂಪಾಯಿ ಥರ ಬಡವರು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಡವ್ರಿಗೋಸ್ಕರವಾಗಿ 5,000 ರೂಪಾಯಿ ಮಾಡಿಸಿದ್ದೀವಿ. ಆಮೇಲೆ ನಲ್ಲಿಗಳು ಅಂಬೇಡ್ಕರ್ ಚಾರ್ಜ್ ಮಾಡಿಸಿದ್ದೀನಿ, ಅಂಬೇಡ್ಕರ್ ಭವನ ಕಳಿಸಿದ್ದೀನಿ. ಬೇಜಾನು ಕೆಲಸಗಳು ಇನ್ನೂ ಸಣ್ಣಪುಟ್ಟ. ಆಮೇಲೆ ಕರ್ನಾಟಕ ಸ್ಟೇಟ್ನಲ್ಲಿ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ರತ್ನ ಪ್ರಶಸ್ತಿ ಪಡೆದಿದ್ದೀವಿ. 24 ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು. ಅವಾಗ ಬ್ಯಾಂಕೆಟ್ ಹಾಲ್ನಲ್ಲಿ ಕರೆಸಿ ನಮಗೆ ಪ್ರಶಸ್ತಿ ವಿತರಣೆ ಮಾಡಿ ಊಟ ಮಾಡಿಸಿ ಎಲ್ಲರಿಗೂ ಇದೇ ಥರ ಮಾದರಿ ಇರಬೇಕು ಇಡೀ ದೇಶದಲ್ಲಿ ಅಂತ ಹೇಳ್ಬಿಟ್ಟು ಹೊಗಳಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಗಾಂಧಿ ಪುರಸ್ಕಾರ, ನಿರ್ಮಲಾ ಯೋಜನೆ, ಇದು ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಗಳು ಪಡೆದಿದ್ದೀವಿ. ಎಲ್ಲ 25 ದೇಶಗಳು ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಂಚಾಯತಿಗಳಿದ್ದಾವೋ ಎಲ್ಲರೂ ಬಂದು ನೋಡಿಕೊಂಡು ಶಬಾಷ್ಗಿರಿ ಕೊಟ್ಟಿವು ನಮ್ಗೆ ಹೋಗಿದ್ದಾರೆ. ಆಮೇಲೆ ಮುಂದೆ ಇವಾಗ ಸೊಸೈಟಿ ಇಲ್ಲಿ ನೋಡೋಕ್ಕಾಗಲ್ಲ, 2 ದಿವಸ ಕೆಲಸಗಳು ಬಿಟ್ಟು ಕಾರ್ಯಗಳು ಬಿಟ್ಟು ಇದು ಮಾಡ್ತಾವ್ರೆ. ಅದಕ್ಕೋಸ್ಕರವಾಗಿ ಒಂದು ವಾರ್ಡ್ಗೆ ಇದು ತಿಂಗಳಿಗೊಂದ್ಸರಿ ವಿತರಣೆ ಮಾಡಬೇಕು ರೇಷನ್ ಬಡವರಿಗೆ ಅಂತೇಳ್ಬಿಟ್ಟು ಎಲ್ಲ ವಾರ್ಡ್ಗಳು 8 ವಾರ್ಡ್ಗಳಿಗೂ ಒಂದು 3 ಇದು ತಿಂಗಳಿಗೊಂದ್ಸಲಿ ಹಂಚಬೇಕು. ಯಾಕಂದರೆ ಕ್ಯೂ ನಿಂತ್ಕೊಂಡು ಎಲ್ಲ ಹೊರ ರಾಜ್ಯದವರು ಎಲ್ಲ ಇದ್ದಾರೆ, ಇಲ್ಲಿ ಗುರು ಸಿಕ್ಕಲ್ಲ, ಏನೂ ಇಲ್ಲ. 3 ಕಡೆ ಇದು ಮಾಡಿಬಿಟ್ಟು ಅವ್ರಿಗೆ ಇದು ಮಾಡಬೇಕು ಅಂದ್ಕೊಂಡಿದ್ದೀವಿ. CC ಕ್ಯಾಮ್ರಾ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ಅನಾಚಾರಗಳು ಅವು ಇವು ಎಲ್ಲ ನಡೀತವೆ ಹಳ್ಳಿಗಳಾಗ. ಅವನ್ನ ಆ ಕಡೆ ಒಂದು ಈ ಕಡೆ ಒಂದು ಹಿಂಗೆ ತಿರುಗಿಸಿ CC ಕ್ಯಾಮ್ರಾ ಹಾಕ್ಕೊಂಡು ಹೊಸ ಯೋಜನೆ ಇದು ಮಾಡಬೇಕು ಅಂತ. ಆಮೇಲೆ ಕೆರೆ ಕಟ್ಟೆ ಇದೆ ಸರ್, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ವಾಯುವಿಹಾರ ಮಾಡಿಬಿಟ್ಟು ಅಲ್ಲಿ ಜಗಿಲಿಗಳು ಹಾಕ್ಸಿ ಕುತ್ಕೊಂಡು ಕುತ್ಕೊಳ್ಳೋದು ಮುದುಕರು ಅದೆಲ್ಲ ಓಡಾಡಬೇಕಲ್ಲ. ಇವಾಗ ಶುಗರ್ ಕಾಯಿಲೆ ಅದು ಇದು 28 ಕಾಯಿಲೆಗಳು ಬರ್ತೈತೆ ಜನಕ್ಕೆ. ಆ ವಾಯುವಿಹಾರ ಮಾಡ್ಕೊಂಡು ಇದು ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು DC ವರೆ ಮೊನ್ನೆ ಇದು ಜಾಗ ಗುರುತು ಮಾಡಿದ್ದಾರೆ. ಈ ಕೊಳಚೆ ನೀರೆಲ್ಲ ಹೋಗೋದನ್ನ ಇದು ಅಲ್ಲಿ ಸ್ಟಾಕ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಅದೇ ನೀರನ್ನು ವಾಪಸ್ ಕೆರೆಗೆ ಬಿಟ್ಟು ದೋಣಿ ವಿಹಾರ ಮಾಡಬೇಕು. ಜನಗಳು ಬಂದವರು ಒಂದು ಪ್ರವಾಸಿ ತಾಣ ಅಂತ ಕಾಣಿಸ್ಬೇಕು ಅಂತ ಮುಂದಿನ ಹೆಚ್ಚಿನ ಗುರಿ. ಓಕೆ ಸರ್. ಮೇಡಮ್ ಬಿಡಿ ಸರ್, ಸಾಕು ಅದು ಹೇಳಿದ್ದಾರೆ, ಸಾಕು ಅದು ಹೇಳಿದ್ದಾರೆ ಬಿಡಿ. ಆಮೇಲೆ ಸ್ಕೈ ವಾಕ್ ಹೇಳ್ಕೊಂಡು ಹಂಗೆ ಸ್ಕೈ ವಾಕ್ ಹೇಳ್ಬಿಟ್ಟು ಮುಗಿಸ್ಬಿಟ್ಟು ಮೇಡಮ್ ಅವ್ರು ಒಂದು ಓಟ್ ಅಪೀಲ್ ಕಂಟಿನ್ಯೂ ಮಾಡ್ಬಿಡಿ, ಯಾಕಂದ್ರೆ ಲೆಂತ್ ಆಗ್ಬಿಡುತ್ತೆ ಸ್ವಲ್ಪ ಮಾಡಿ. ಸ್ಕೈ ವಾಕ್ ಮುದುಕರು ಈ ರೋಡ್ನಿಂದ ಅಲ್ಲಿ ಹೋಗೋಕ್ಕೆ ಒಂದು 15-20 ನಿಮಿಷ ಬೇಕು. ಅದು ಒಬ್ರು ಹಿಡ್ಕೊಂಡು ನಡೆಸ್ಕೊಂಡು ಹಿಂಗೆ ಆ ಸುತ್ತಮುತ್ತ ನೋಡ್ಕೊಂಡು ಹೋಗ್ಬೇಕು. ಆ ಥರ ಹೈವೇ ರೋಡ್ ಅದು. ಅದರಿಂದ ಸ್ಕೈ ವಾಕ್ ಹಾಕಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ. ಅದು ಮಾಡಿಬಿಟ್ಟು ಇಷ್ಟೆಲ್ಲ ಇನ್ನೂ ಮುಂದೆ ಅನೇಕ ಏನಾಗ ಹೊಸ ಪಟ್ಟಣ ಪಂಚಾಯತಿ ಇದು ಹೊಸ ಇದು ಬರ್ತೈತೆ, ಹೊಸ ಇವು ಬರ್ತೈತೆ ಕಾರ್ಯ ಮಾಡೋದಕ್ಕೆ. ಅದೆಲ್ಲ ಅಳವಡಿಸ್ಕೊಂಡು ಯಾರ್ಯಾರು ಎಸ್ಟೇಟ್ ಅದಕ್ಕೆ ಡಬ್ಬಲ್ಲು ನಾವು ಕೇಳ್ಕೊಂಡು ನಾವು, ಯಾಕಂದರೆ ಒಂದು SC ಪಂಗಡ ಆಗಿ ನಾವು
ನಮ್ಮ ಜನಕ್ಕೆ ಏನೇನು ಸೌಲಭ್ಯಗಳು ಇರ್ತೇವೋ ಅದನ್ನೆಲ್ಲ ನಾವು ಸರ್ಕಾರ ಇದು ನಮ್ಮ ಪಂಚಾಯತಿಂದ ಪಡ್ಕೊಂಡು ಅಭಿವೃದ್ಧಿ ಪಡಿಸ್ಬೇಕಂತ ಕೇಳ್ಕೊಳ್ತೀನಿ. ಹಾಗೂ ನಮ್ಮ ಸೊಸೆಯಾದಂಥ ಒಳ್ಳೆ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ನಿಲ್ಲಿಸಿದ್ದೀನಿ. ಎಜುಕೇಷನ್ ಐತೆ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಕೇಳ್ತಾರಲ್ಲ ಪಂಚಾಯತಿ ಅನ್ನೋ ನಂಬಿಕೆ ನನಗೈತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಸೇರಿ ನಮ್ಮ ವಾರ್ಡ್ನ 16ನೇ ವಾರ್ಡ್ ಇವರು ಮತ ಬಾಂಧವರು ನಮ್ಮ ಸೊಸೆಗೆ ಒಂದು 2ನೇ ಗುರುತು ನಂಬರು 2ನೇ ಗುರುತಕ್ಕೆ ಓಟ್ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಂಡು. ನನ್ನ ಹೆಸರು ಮಂಜುಳಾ ಮುನಿಯಪ್ಪ ಅಂತ 16ನೇ ವಾರ್ಡು ಅಂಬೇಡ್ಕರ್ ನಗರದಿಂದ BJP ಸ್ಪರ್ಧೆಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಈಗ ಕ್ಯಾನ್ವಾಸ್ ಮಾಡ್ತಾ ಇದ್ದಾಗ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹಿಂದೆ ನಮ್ಮ ಅತ್ತೆಯವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು. ನಮ್ಮ ಮಾವರು 2 ಸಲ ಮೆಂಬರ್, 1 ಸಲ ಉಪಾಧ್ಯಕ್ಷರು 1 ಸಲ ಆಗಿದ್ದರು. ನಮ್ಮ ಯಜಮಾನರು 3 ಸಲ ಈ ಸ್ಕೂಲ್ಗೆ ಅಜಕ್ ಸ್ಕೂಲ್ಗೆ SDMC ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಒಳ್ಳೆ ರೀತಿ ಊರಲ್ಲಿ ಕೆಲಸ ಕಾರ್ಯಗಳೆಲ್ಲ ಕೊಟ್ಟು ಮಾಡಿ ಅವ್ರಿಗೆ ಜನಗಳಿಗೆ ಸ್ಪಂದಿಸಿದ್ದಾರೆ. ಇದೇ ರೀತಿ ನಮಗೂ ಜನ ಸಹಕಾರ ಕೊಟ್ಟು ಅವರು ಮುಂದೆ ನಮಗೂ ಮತಗಳು ಜಾಸ್ತಿ ಬಂದು ನಾವು ಯಶಸ್ವಿ ಆದರೆ ಅವರು ಏನು ಅಪೇಕ್ಷೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಅವ್ರು ನಾವು ಸ್ಪಂದಿಸ್ತೀವಿ ಅಂತ. ಈ ಹಿಂದೆ ತುಂಬ ಕೊಡುಗೆಗಳನ್ನಂತ ಕೊಟ್ಕೊಂಡು ಬಂದಿದ್ದಾರೆ. ಅತ್ತೆಯವರಾಗಿರ್ಬೋದು, ಮಾವರಾಗಿರ್ಬೋದು, ತಮ್ಮ ಪತಿ ಆಗಿರ್ಬೋದು. ಗೆದ್ದಾದ ನಂತರ ಏನೆಲ್ಲ ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ ಮೇಡಮ್ ಚುನಾವಣೆ ಆದಮೇಲೆ ಅಭಿವೃದ್ಧಿಗೋಸ್ಕರ? ಈಗ ಪಟ್ಟಣ ಪಂಚಾಯತ್ ಆಗಿರೋಂಥ ಹೊಸ ಯೋಜನೆಗಳು ಬರ್ಬೋದು. ಅದನ್ನು ನಾವು ಜನಗಳಿಗೆ ನೇರವಾಗಿ ಸಂಪರ್ಕಿಸಿ ಅವ್ರಿಗೆ ಏನು ಬೇಕು ಹಕ್ಕುಗಳು ನಾವು ಅದನ್ನು ನೆರವೇರಿಸೋಕ್ಕೆ ಇಷ್ಟಪಡ್ತೀವಿ. ಹಾಗಂದರೆ ಗ್ರಾಮ ಪಂಚಾಯತಿಲಿ ಏನೇನು ಮೂಲಭೂತ ಸೌಕರ್ಯಗಳಿತ್ತು ಅವೆಲ್ಲ ಮಾಡಿದ್ದಾರೆ. ಮುಂದೆ ಬರೋ ಹೊಸ ಯೋಜನೆಗಳು ನಾವು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತೀವಿ. ಏನು ಹೆಚ್ಚಿನದಾಗಿ ಜನಗಳು ಹೇಳ್ತಾ ಇರುವಂಥ ಮಾಹಿತಿ, ಒಳಚರಂಡಿ ದುರ್ವ್ಯವಸ್ಥೆ ಎಲ್ಲಿದೆ, ಹಾಗೂ ನಮಗೆ ದಿನಸಿ ತಗೊಳ್ಳೋದಕ್ಕೆ ರೇಷನ್ ಅಂಗಡಿಗೆ ಒಂದು ಕುಂದುಕೊರತೆಗಳಿದೆ ಅಂತ ಹೆಚ್ಚಿನದಾಗಿ ಅಳಲು ತೊಡ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಯಾವ ಜಾಗೃತಿ ಮೂಡಿಸ್ತೀರಾ ಮೇಡಮ್ ಅವರೇ? ಈಗ ಮುಂದೆ ಅದೇ ಫಸ್ಟ್ ಒಳಚರಂಡಿದು ಮತ್ತು ಎಜುಕೇಷನ್ ಬಗ್ಗೆ, ಈ ಹಿಂದುಳಿದ ವರ್ಗಗಳು, ಇದು ಅಂಗವಿಕಲ ಚೇತನರ ಬಗ್ಗೆ ಅವ್ರಿಗೆ ಏನಾದರೂ ಒಂದು ನಮ್ಮ ಇದು ಮುಖಾಂತರ ಮಾಡಬೇಕು ಅಂತ ನಾವು ಆಶ್ವಾಸನೆ ಕೊಡ್ತೀವಿ. ಏನು ಈ 19 ವಾರ್ಡಲ್ಲಿ BJP ಎಷ್ಟು ಸೀಟ್ ಗೆಲ್ಬೋದು ಅನ್ನೋ ಒಂದು ನಿರೀಕ್ಷೆನಲ್ಲಿ 19 ಬರುತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಮೇಡಮ್ ನಮಸ್ಕಾರ, ನನ್ನ ಹೆಸರು ಮಂಜುಳಾ ಮುನಿಯಪ್ಪ. 16ನೇ ವಾರ್ಡಿಂದ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ನೀವೆಲ್ಲ ನನಗೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ನಿಮ್ಮ ಒಂದು ಏನು ಸಹಕಾರ ಕೊಟ್ಟರೆ ನಿಮಗೆ ಮುಂದೆ ನಾನು ನಿಮ್ಮ ಏನೇ ಆಗಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಏನೇ ಹೇಳಿದ್ರು ಬಂದು ನಿಂತು ನಿಮಗೆ ಕೈ ಜೋಡಿಸ್ತೀನಿ ಅಂತ ಹೇಳ್ಕೊಳ್ತೀನಿ.